ವಿಚಾರಣೆಗೆ ಬಂದಿದ್ದೇನೆ. ಹಲವಾರು ಕ್ವಶನ್ಗಳನ್ನು ಕೇಳಿದ್ದಾರೆ, ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅದಕ್ಕೆ ಉತ್ತರವನ್ನು ಕೂಡ ಹೇಳಿದ್ದೀನಿ. ಮತ್ತೆ ಕೂಡ ನೋಟಿಸನ್ನು ಕೊಟ್ಟಿದ್ದಾರೆ. ಮತ್ತೆ ಕೂಡ ನೋಟಿಸನ್ನು ಕೊಟ್ಟಿದ್ದಾರೆ. ನಾವು ಯಾವ ಸಂದರ್ಭದಲ್ಲಿ ನಿಮಗೆ ಡೇಟ್ ಕೊಟ್ಟಿಲ್ಲ, ನೋಟಿಸ್ ಕೊಟ್ಟಿದ್ದಾರೆ. ಯಾವ ಸಂದರ್ಭದಲ್ಲಿ ನೀವು ತನಿಖೆಗೆ ಬರಬೇಕಂತ ಕೂಡ ಸಹಕಾರ ಮಾಡಬೇಕಂತ ಹೇಳಿದ್ರೆ ನಾನು ಸಹಕಾರ ಮಾಡ್ತೀನಿ ಅನ್ನೋ ಮಾತನ್ನು ಹೇಳಿದ್ದೀನಿ. ಸೊ ಇಷ್ಟು ಬಿಟ್ಟರೆ ಬೇರೆ ಸರ್, ಈಗ ಪ್ರಮುಖವಾಗಿ ಇದಕ್ಕೆ ನನಗೆ ಸಂಬಂಧ ಇಲ್ಲ ಅಂತ ಹೇಳಿ ಆಲ್ರೆಡಿ ನಾನು ಅವತ್ತೇ ಏನು ಆ ಘಟನೆ ಆದ ದಿವಸವೇ ನಾನು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದೀನಿ. ಇದಕ್ಕೂ ನನಗೆ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿ. ಪ್ರಮುಖವಾಗಿ ಜಗದೀಶ್ಗೆ ಒಂದು ನಿಮ್ದು ನಂಟಿದೆ ಅಂತ ಹೇಳ್ತಾ ಇದ್ರು. ಈಗ ನಿನ್ನೆ ಅರೆಸ್ಟ್ ಮಾಡಿರುವ 4 ಜನಕ್ಕೂ ಕೂಡ ನಂಟಿದೆ ಅಂದ್ರೆ ಬಂದಿದ್ರು ಅಂತ ಹೇಳ್ತಾರೆ. ಯಾರು ಹೇಳ್ತಾ ಇರೋದು? ನಾನು ಹೇಳ್ತಾ ಇದ್ದೀನಾ ಇಲ್ಲ ಬೇರೆ ಯಾರೋ ಹೇಳಿದಾರ? ಅದನ್ನ ನೀವು ಸುದ್ದಿ ಮಾಧ್ಯಮ ಅಲ್ಲ ನೋಡಿ, ನೀವು ಸುದ್ದಿ ಈಗ ನಾನು ಒಬ್ಬ ಜನಪ್ರತಿನಿಧಿ. ನನ್ನ ಜೊತೆ ಯಾರು ಬಂದು ಫೋಟೋ ತೆಗೆಸ್ಕೊಂತಾರೆ, ಯಾರು ನನ್ನ ಜೊತೆ ಹಿಂಗಂತಿದ್ರೆ ನಾವೇನು ಪ್ರತ್ಯಕ್ಷಕ್ಕಾಗಲ್ಲ. ಸೊ ಬರ್ತಾರೆ, ಫೋಟೋ ತೆಗೆಸ್ಕೊಂತಾರೆ, ಹೋಗಿ ಆ ಫೋಟೋಗಳು ಆಗಿರ್ತಕ್ಕಂಥದ್ದು ನೀವು ಹಾಕಿದ್ರೆ ನಾನು ಕೂಡ ನೋಡಿದ್ದೀನಿ. ಹಾಕ್ಬಿಟ್ರೆ ಯಾವುದೇ ಇದಿಲ್ಲ. ನನಗೂ ಈ ಪ್ರಕರಣಕ್ಕೆ ಸಂಬಂಧ ಸರ್, ಇನ್ಕ್ಲೂಡಿಂಗ್ ಜಗದೀಶ್ ಸೇರಿಸಿ 12 ಆರೋಪಿಗಳಿದ್ದಾರೆ, ಅರೆಸ್ಟ್ ಆಗಿರೋರು ಸೇರಿಸಿ ಯಾರಿಗೂ ಸಹ ನಿಮ್ಮ ಪರಿಚಯ ಇಲ್ವಾ? ಯಾರಿಗೂ ನನ್ನ ಪರಿಚಯ ಇಲ್ಲ. ಜಗದೀಶ್ ಇನ್ಕ್ಲೂಡಿಂಗ್ ಅವರು ಪರಿಚಯ ಇಲ್ಲ. ಸರ್, ನಿಮಗೆ ನೋಟಿಸ್ ಕೊಟ್ರಲ್ಲ ಪೊಲೀಸ್, ನೀವು ಕೇಳಿದ್ರ ನಿಮ್ಮ ಹತ್ರ ಏನ್ ಸಾಕ್ಷಿ ಇದೆ, ನನಗೆ ನೋಟಿಸ್ ಕೊಡಕ್ ಏನ್ ಸಾಕ್ಷಿ ಇದೆ ನಿಮ್ಮ ಹತ್ರ ಅಂತ ಕೇಳಿದ್ರೆ? ಈಗ FIR ಆಗಿದೆಯಲ್ಲ, FIR ಆದ್ಮೇಲೆ ಅವ್ರು ಕರೆಯೋದು ಅವ್ರ ಕರ್ತವ್ಯ. ಅವ್ರು ಕರೆದಿದ್ದಾರೆ, ವಿಚಾರಣೆಗೆ ನೋಟಿಸ್ ಕೊಟ್ಟಿದ್ರೆ ವಿಚಾರಣೆಗೆ ಬಂದಿದ್ವಿ. ಅವ್ರು ಏನ್ ಪ್ರಶ್ನೆ ಕೇಳಿದ್ರೆ ಅವ್ರ ಉತ್ತರಗಳು ಹೇಳಿದ್ದೀವಿ. ಮುಂದೆ ತನಿಖೆಗೆ ಬರ್ಬೇಕು ಅಂತ ಹೇಳಿದ್ರೆ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ರೆ ಸಹಕಾರ ಯಾವ ಲ್ಯಾಂಡು ಇದು ಏನು ಇದ್ರ ಬಗ್ಗೆ ನನಗೆ ಮಾಹಿತಿ ಇಲ್ದಾಗ ನಾನು ಯಾವ ರೀತಿ ನಿಮ್ಮ ಹತ್ರ ಪ್ರತಿಕ್ರಿಯೆ ಕೊಡ್ಲಿ? ಆ ಶಿವಪ್ರಕಾಶ್ ಯಾರು? ಆ ಥರ ಆಗಂಗಿದ್ದೀರಾ? ಅವ್ನಿಗೆ ಯಾರು ನಾವು ಈ ಥರ ಹೇಳಿದಾರಲ್ಲ, ಅವತ್ತು ನಮ್ಮ ಮನೆ ಹತ್ರ ಬಂದು ಅವರು ನನ್ನನ್ನು ಕೇಳಿದ್ದಿದ್ರೆ, ಸರ್ ಈ ಥರ ನನಗೆ ತೊಂದರೆ ಕೊಡ್ತಾ ಇದ್ದಾರೆ ನಿಮ್ಮ ಕಡೆಯವರು ಅಂತ ಹೇಳಿದ್ವಿ. ನಾನೇ ಕರೆದು ಅವ್ರಿಗೆ ಯಾರಪ್ಪ ಏನು ಅಂತ ವಿಚಾರಣೆ ಮಾಡಿದ್ದೀನಿ. ಅವ್ನಿಗೇನು ಸಹಕಾರ ಕೊಡಬೇಕು ಮಾಡಿದ್ದೀವಿ. ಅದು ಬಿಟ್ಟು ನಮ್ಮ ಮೇಲೆ ಸಲ್ಲದ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಕೊಟ್ಟಾಗ ಪೊಲೀಸರು ಕೂಡ ನಮ್ಗೆ ಕರೆದಿಲ್ಲ. ಪೊಲೀಸರು ಅದೇ ಪೊಲೀಸ್ ಕೂಡ ಕೊಟ್ಟಿದ್ದಾರೆ, ಪೊಲೀಸ್ ಇಲಾಖೆ ಕೊಟ್ಟಿದ್ದಾರೆ. ಪೊಲೀಸ್ ಇಲಾಖೆ ಕೊಟ್ಟಾಗ ಪೊಲೀಸರು ನಮ್ಮನ್ನು ಕರೆದು, ನೋಡ್ರಿ ಈ ಥರ ನಿಮ್ಮ ಮೇಲೆ ಯಾರೋ ಪ್ರಕರಣ ಕೊಟ್ಟಿದ್ದಾರೆ, ಯಾರು ಇವರು, ಏನಿದಕ್ಕೆ, ಯಾಕಿದು ಅಂತ ನಮ್ಮನ್ನು ಕೇಳಿದ್ರೆ ಅದಕ್ಕೂ ಕೂಡ ಉತ್ತರ ಹೇಳ್ತಾ ಇದೆ. ಅದು ಕೂಡ ನಮ್ಮನ್ನು ಯಾರು ಕೂಡ ಕರೆದಿಲ್ಲ. ಮೊನ್ನೆ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ, ಮೊನ್ನೆ ಡೆಪ್ಟಿ ಚೀಫ್ ಮಿನಿಸ್ಟರ್ ಕೊಟ್ಟಿದ್ದಾರೆ, ನಮ್ಮ ಸ್ಪೀಕರ್ ಅವರು ಕೊಟ್ಟಿದ್ದಾರೆ. ಸ್ಪೀಕರ್ ಅವರು ನಮ್ಮ ಶಾಸಕರ ರಕ್ಷಣೆ ಮಾಡೋಂಥದ್ದು ಅವ್ರ ಕರ್ತವ್ಯ. ಅದನ್ನು ಕೂಡ ಅವ್ರು ಮಾಡಿಲ್ಲ. DG ಅವರು ಕೊಟ್ಟಿದ್ದಾರೆ, ಆಯುಕ್ತರು ಕೊಟ್ಟಿದ್ದಾರೆ. ಯಾರಾದ್ರೂ ಒಬ್ರು ಕರೆದು ಏನಪ್ಪಾ ಇದು, ಈ ಪ್ರಕರಣದ ಬಗ್ಗೆ ಏನಿದು, ಇದು ಇವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಏನಿದು ಅಂತೇಳಿ ಏನೋ ದುರುದ್ದೇಶ ಇಟ್ಕೊಂಡು ಕೊಟ್ಟಿದ್ದಾರೋ ಏನು ಕೊಟ್ಟಿದ್ದಾರೋ ನನಗೆ ಗೊತ್ತಿಲ್ಲ. ಒಂದ್ ನಿಮಿಷ ನಿನ್ನೆ ಕೂಡ ನನ್ನ ವಿರುದ್ಧ ಪ್ರತಿಭಟನೆಗಳು ಮಾಡಿದ್ದಾರೆ. 2013ರಲ್ಲಿ ಯಾರು ನನ್ನ ವಿರುದ್ಧ ಇವತ್ತು ಪ್ರತಿಭಟನೆ ಮಾಡಿದ್ರು ಅವರು ನನ್ನ ಜೊತೆ ಇದ್ರು. ನನ್ನ ಕೈಯಲ್ಲಿ B.Pharm ತಗೊಂಡು ಅವ್ರ ಚುನಾವಣೆನ ನಾನು ಮಾಡಿದ್ದೀನಿ. ಇವತ್ತು ನನ್ನ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ. ಯಾವ ನೈತಿಕತೆ ಇಟ್ಕೊಂಡು ಅವ್ರು ಪ್ರತಿಭಟನೆ ಮಾಡ್ತಾರೆ? ಆಗ ನಾನು ರೌಡಿ MLA ಅಂತ ಹೇಳಿ ಕೂಗ್ತಾ ಇದ್ರಲ್ಲ, ಅವತ್ತು ಗೊತ್ತಿರ್ಲಿಲ್ವಾ? ಅವ್ರು ರೌಡಿ MLA ಜೊತೆಗೆ ಯಾಕೆ ನೀನು ಚುನಾವಣೆಗೆ ನನ್ನ ಜೊತೆ B.Pharm ಅಂತ ತಿಳಿಸ್ಕೊಂಡೆ? ಕಾರ್ಪೊರೇಟರ್ ನಿಲ್ಲಕ್ಕೆ ಕಾರ್ಪೊರೇಟರ್ ನಿಂತು ಸೋತೆ. ನೀನು ಸೋತಿರೋನು ಇವತ್ತು ನನ್ನ ವಿರುದ್ಧವಾಗಿ ಅಲ್ಲಿ ಸೋತು, ಮೊನ್ನೆ ಕಳೆದ ಚುನಾವಣೆಯಲ್ಲಿ ಸೋತು ಇವತ್ತು ನನ್ನ ವಿರುದ್ಧ ಪ್ರತಿಭಟನೆ ಮಾಡಿ ರೌಡಿ MLA ಅಂತ ಹೇಳ್ತೀರ. ಅವತ್ತು ಆ ಸಂದರ್ಭದಲ್ಲಿ ನಾನು ಕಾಂಗ್ರೆಸ್ ಶಾಸಕನಿದ್ದಂಥ ಸಂದರ್ಭದಲ್ಲಿ ಆವಾಗ ನೀನು ನನ್ನ ಜೊತೆ ಇರಲಿಲ್ವಾ? 5 ವರ್ಷ ಅಲ್ದ್ರೆ 7 ವರ್ಷ ಇದೆಯಲ್ಲ, 7 ವರ್ಷದಲ್ಲಿ ಯಾಕೆ ನೀನು ಆ ಸಂದರ್ಭದಲ್ಲಿ ಹೇಳಿಲ್ಲ? BJP ಶಾಸಕಿ ಇದ್ಲಲ್ಲ, ಆ ಸಂದರ್ಭದಲ್ಲಿ ಹೇಳ್ಬೋದಾಗಿತ್ತಲ್ಲ, BJP ಶಾಸಕಿ ನೀನು BJP ಬಂದಿದ್ಯಾ, ನೀನು ಈ ರೀತಿಯಾದಂಥ ಇದು ಮಾಡಿದ್ಯಾ, ಅದು ಮಾಡಿದ್ಯಾ ಅಂತ ಮಾತುಗಳನ್ನ ಹೇಳ್ಬೋದಾಗಿತ್ತು. ಇವತ್ತು ರಾಜಕೀಯಕ್ಕೋಸ್ಕರ, ಅವರ ಬೆಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಇವತ್ತು ಇಲ್ಲ ಸಲ್ಲದ ಆರೋಪಗಳು ಮಾಡ್ತಾ ಇದ್ದಾರೆ. ಇವಾಗ ಕೂಡ ನಿಜ ಹೇಳ್ತಾ ಇದ್ದೀನಿ, ನಾನು ಒಬ್ಬ ಪ್ರಾಮಾಣಿಕ ರಾಜಕಾರಣಿ. ಆ ಕ್ಷೇತ್ರದ ಅಭಿವೃದ್ಧಿ ವಿಚಾರ, ಆ ಬಡವರ ವಿಚಾರ, ಬಡವರ ಕಣ್ಣೀರು ಒರೆಸೋ ವಿಚಾರದಲ್ಲಿ ಮಗ್ನ ಆಗಿದ್ದೀನಿ ಹೊರತು ಇಂಥ ಹೀನ ಕೃತ್ಯಗಳಿಗೆ ಎಲ್ಲೋ ಒಂದು ಕಡೆ ಬೆಂಬಲ ಕೊಡೋದಾಗ್ಲಿ, ಎಲ್ಲೋ ಒಂದು ಕಡೆ ಅವ್ರಿಗೆ ಇದು ಕೊಡೋದಾಗ್ಲಿ ನಾನು ಯಾವತ್ತೂ ಕೂಡ ಮಾಡಲ್ಲ. ಮಾಡೋ ಪ್ರಶ್ನೆನೂ ಬರಲ್ಲ, ಅಂತ ಪ್ರಮೇಯನೂ ಬರಲ್ಲ. ಅದೇ ಅದಕ್ಕೆ ಹೇಳ್ತಾ ಇದೀನಲ್ಲ, ಯಾರೋ ಇವತ್ತು ಕಾಣದ ಕೈಗಳು ದುರುದ್ದೇಶದಿಂದ ಇವತ್ತು ಆ ಪ್ರಕರಣದಲ್ಲಿ ನನ್ನನ್ನು ಕೂಡ ಸಿಲುಕಿಸಿದ್ದಾರೆ. ನ್ಯಾಯಾಲಯಗಳಿದೆ, ಅದರ ವಿರುದ್ಧ ಹೋರಾಟ ಮಾಡ್ತೀನಿ.
ನಂತರ ತಮಗೆ ಆ ಮಾಹಿತಿನ ತಿಳಿಸುವಂತ ಪ್ರಯತ್ನ ಸರ್ ಮಾಡ್ತೀವಿ. ಇದರಿಂದ Thank you. ಯಾರು ಇದಾರೆ ಅಂತ ನೆನ್ನೆ ಉಲ್ಲೇಖ ಮಾಡಿದ್ರೆ ಅದು ಯಾರು ಅಂತ ಹೇಳ್ಬೋದಾ? ಯಾರು ಅಂತ ಹೆಂಗ್ ಹೇಳಕ್ಕಾಗ್ತದೆ? ಅದು ತನಿಖೆ ಆಗ್ಲಿ, ತನಿಖೆ ಆದ್ಮೇಲೆ ಗೊತ್ತಾಗ್ತದೆ ಮುಂದಿನ ದಿನಗಳಲ್ಲಿ. ಅಲ್ಲ ನೋಡಿ, ಮುಂದಿನ ದಿನಗಳಲ್ಲಿ ಇದೆಲ್ಲಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಇದೆಲ್ಲಕ್ಕೂ ಕೂಡ ಉತ್ತರ ಕೊಡ್ತೀವಿ. Thank you. ಆಗ್ಲಿ ಅದು ನೋಡಿ ಸರ್, ಏನೇ ಮಾಡಿದ್ರು ಕೂಡ ಬೈಕಿ ಬಸವರಾಜ್ಗೆ ಎದುರಿಸೋ ಶಕ್ತಿ ಇದೆ. ಶಕ್ತಿ ನಾನು ಕಳ್ಕೊಂಡಿಲ್ಲ. ಇಡೀ ಕ್ಷೇತ್ರದ ಜನ ನನ್ನ ಪರವಾಗಿದ್ದಾರೆ. ಇಡೀ ನಾಡು, ನಮ್ಮ ಕರ್ನಾಟಕ ರಾಜ್ಯದ ಜನ ನನ್ನ ಪರವಾಗಿದ್ದಾರೆ. ಹಂಗಾಗಿ ಆದಷ್ಟು ಎದುರಿಸೋ ಶಕ್ತಿ ಇದೆ. ಖಂಡಿತವಾಗಿ ಮತ್ತೆ ಯಾವತ್ತು ಬರಕ್ಕೆ ಹೇಳಿದ್ದಾರೆ? ಯಾವತ್ತಿಲ್ಲ, ಯಾವತ್ತು ಅಂತ ದಿನಾಂಕ ನಿಗದಿ ಮಾಡಿಲ್ಲ. ನೋಟಿಸ್ ಕೊಟ್ಟಿದ್ದಾರೆ. ಇವತ್ತು ಕರೆದಾಗ ಬರ್ಬೇಕು ಅಂತ ಫೋನ್ ಮುಖೇನ ಕರಿತೀವಿ ಅಂತ ಹೇಳಿದ್ರೆ, ಫೋನ್ ಮುಖೇನ ಯಾವತ್ತು ಕರೀತಾರೋ ಅವತ್ತು ಖಂಡಿತವಾಗಿ ಬರ್ತೀನಿ, ಸಹಕಾರ ಕೊಡ್ತೀನಿ. ಅದು